ಅಣ್ಣ ಒಂದು ಮುದ್ದೆ ಬಟ್ಟೆ ಕೊಡೋಣ. ಬೇಗ ಹೇಳ್ತಾ ಇರ್ಬೇಕು. ಏನೇ ನೀವು ಈ ಸಿಟಿಲಿ ರುಚಿ ರುಚಿಯಾಗಿ ಊಟ ಸಿಗೋ ಹೋಟೆಲ್ ತುಂಬಾ ಇವೆ. ಆದ್ರೆ ಆಟೋ ಓಡಿಸೋರ್ಗೆ, ಫ್ಯಾಕ್ಟ್ರಿಗೆ ಹೋಗೋರ್ಗೆ, ನಮ್ಮಂತ ಲೋ ಕ್ಲಾಸ್ ಅವ್ರಿಗೆಲ್ಲ ಇದೇ 5 ಸ್ಟಾರ್ ಹೋಟೆಲ್. ನನ್ನ ಜೀವನ ಶುರು ಆಗಿದ್ದೆ ಈ ಜಾಗದಲ್ಲಿ. ಯೋಗಿ, ನಾನು ಇಲ್ಲೆಲ್ಲ ಯಾವಾಗ್ಲೂ ಓಡಾಡಿದ್ದೀನಿ ಅನ್ನಿಸ್ತಾ ಇದೆ. ಯಾರ ಜೊತೆನೋ ಮಾತಾಡಿದ್ದೀನಿ ಅನ್ನಿಸ್ತಾ ಇದೆ. ಅದು ನನ್ನ ಜೊತೆಲೇ ಮಾಲ. ಬಟ್ ಜ್ಞಾಪಕ ಬರ್ತಾ ಇಲ್ಲ. ಅದು ಅದು ಹದಿನೈದು ವರ್ಷ ಆದ್ಮೇಲೆ ನನ್ನ ಜೀವನದಲ್ಲಿ ನೆಮ್ಮದಿ ಅನ್ನೋದು ಸಿಗ್ತಾ ಇದೆ. ನನ್ನ ನೆಮ್ಮದಿನ ಹಾಳು ಮಾಡ್ಬೇಡ್ರೋ, ಹೋಗ್ರೋ. ನೀವು ಯಾರು ಕಳ್ಸಿದ್ ನಿಮ್ನ? ಯಾರು ಕಳ್ಸಿದ್ ನಿಮ್ನ? 20 ವರ್ಷದಿಂದ ಅಂಡರ್ ವರ್ಲ್ಡ್ ಅಂದ್ರೆ ಕೇಕೆ. ಆ ಸೀಲ್ನ ಫಸ್ಟ್ ಟೈಮ್ ಸೀಸ್ ಮಾಡ್ದೆ ನೀನು. ಇಷ್ಟು ಸಾಲದು ಅಂತ ಈಗ ಪ್ರೀತಿ ಜಾತ್ರೆ. ನಾನ್ ರೌಡಿ ಆಗ್ಬೇಕು ಅಂತ ಡಿಸೈಡ್ ಮಾಡಿದ್ರೆ ನಿಮ್ ಹುಡುಗರು ನಿನ್ಗಾಗ್ಲೇ 3ನೇ ತಿಂಗಳು ತಿಥಿ ಮಾಡಿರೋರು. ಅದ್ ಸರಿ, ಯಾವ ಡಾಕ್ಟರ್ ನಿನ್ನ ಗಂಡ್ಸು ಅಂತ ಹೇಳಿದ್ದು? ಗುರಾಯಿಸ್ಬೇಡ. ನನ್ನನ್ನು ಒಡೆಯ ಆಸೆ ಇದ್ರೆ ಹೇಳು,
ನಾನೇ ಯಾವ್ದನ್ನ ಪಿಟಿ ಕೇಸ್ ಬುಕ್ ಮಾಡ್ಕೊಂಡು ಒಳಗ್ ಬರ್ತೀನಿ, ಇಲ್ಲ ನಿನ್ಗೆ ಬೇಲ್ಕೊಟ್ಟು ಆಚೆ ಕರೆಸ್ತೀನಿ, ಲಡಾಯಿಸೋಣ. ಅದನ್ನ ಬಿಟ್ಟು ನಮ್ಮ ಅಣ್ಣನ ಹತ್ರ ಹೋಗಿ ರೇಟ್ ಫಿಕ್ಸ್ ಮಾಡೋದು, ನಮ್ಮ ಹುಡ್ಗಿ ಮೇಲೆ ಏನಾರು ಅಟ್ಯಾಕ್ ಮಾಡೋದು ಮಾಡಿಸಿದ್ರೆ ಅರ್ಥ ಆಯ್ತಾ? ನೋಡ ಮಗ, ಎಣ್ಣೆ ಹೊಡೆದ್ಮೇಲೆ ಸತ್ಯ ತಾನಾಗೆ ಈಚೆ ಬರುತ್ತೆ. ಅಷ್ಟಕ್ಕೂ ಈ ಫೀಲ್ಡ್ ಅಲ್ಲಿ ನಾವಿರೋದು ತೊಳೆಯಕ್ಕೆ ಬಾಚಕ್ಕೆ ಅಷ್ಟೇ ಕಣೋ. ನಮ್ಗೆ ಅಂತ ಫೀಲಿಂಗ್ಸು, ಸೆಂಟಿಮೆಂಟು, ಫ್ಯಾಮಿಲಿ ಇಲ್ಲಿ ಯಾವ್ದಕ್ಕೂ ಬೆಲೆ ಇಲ್ಲ ಕಣೋ. ಅದನ್ನು ಮೀರಿ ಮಾಡಿದ್ರೆ ಗುನ್ನ ಹೊಡೆದ್ಬಿಡ್ತಾರೋ. ನೀನ್ ನೋಡಿದ್ರೆ ಹುಡ್ಗಿಂದೆ ಲವ್ ಲವ್ ಅಂತ ಸುತ್ತಾ ಇದ್ಯಾ. ನಮ್ ಬಾಬು ನೋಡಿದ್ರೆ ಅವಳಿಗೆ ಸ್ಕೆಚ್ ಹಾಕ್ಬಿಟ್ಟಿದ್ನಲ್ಲ ಕಣೋ. ಲೋ 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 ಕುತ್ಕೊಳ್ಳಲ್ಲ ಮಗ. ಒಳ್ಳೆ ನರಿಕತೆ ಮಾಡಿದೀನೋ, ಹೆಂಗೈತಿ ಗೊತ್ತಾ? ಸಕ್ಕೈತೆ ಕಡ್ಲಿಲ್ಲ ಮಗ, ಒಂದ್ ಒಳ್ಳೆ ನರಿಕತೆ ಮಾಡಿ ಗುರು. ಗುರು 100 ರೂಪಾಯಿ ಕೊಡ್ತೀನಿ, ಕೇಳ್ ಗುರು. ನಂದೇ ಇಲ್ಲಿ ಹತ್ಕೊಂಡು ಹುಡುಕ್ತಾ ಇರ್ತಾನೆ, ಯಾವ್ದೋ ಕತೆ ಅಂತೆ ಎಲ್ಲ ಒಂದ್ ಗುಳ್ಳೆನರಿ. ಬಾಬು, ಏಯ್ ಬಾಬು, ಏನು ಹಕ್ಕು ಮಧ್ಯ ನೀನ್ ಮಾತಾಬೇಡ. ನೀನೆಲ್ಲೋ ದೊಡ್ಡ ಗಂಡ್ಸು ಅನ್ಕೊಂಡಿದ್ದೆ. ಅಲ್ಲ, ನೀನ್ ಗಂಡ್ಸೇ ಅಲ್ಲ. ನನ್ ಪ್ರೀತಿ ಕಲ್ಲಾಕದಾಗ್ಲಿ ಕಡ್ಡಿ ಆಡ್ಸೋದಾಗ್ಲಿ ಮಾಡಿದ್ರೆ ನಾನ್ ಸುಮ್ನೆ ಇರಲ್ಲ. ಇಲ್ಲಿ ಯಾರಿಗೂ ಅಂತ ಕೆಟ್ಟ ಬುದ್ಧಿ ಇಲ್ಲಪ್ಪ. ಇದೆ, ಇವ್ನ ಅವನಲ್ಲ, ಇವನು ನಿನ್ ಡವ್ವು ಬೇಜಾನ್ ಡವ್ರಮ್ಮ ಇವನ್ಗಿದೆ. ಅವನ್ ನಿಮ್ಮ ಅಣ್ಣ ಕಣೋ. ಎತ್ರೆ ರೀ, ಯಾವನ್ರಿ ಅಣ್ಣ? ಎಲ್ಲಾ ಡ್ರಾಮಾ. ನನಗೆ ನಿಮ್ಗಳ ತರ ಫೀಲ್ಡ್ ಅಲ್ಲಿ ಡಾನ್ ಆಗ್ಬೇಕು, ಹೆಸರು ಮಾಡ್ಬೇಕು, ದುಡ್ಡು ಮಾಡ್ಬೇಕು ಅನ್ನೋದು ಯಾವ್ದು ನನಗ್ ಗೊತ್ತಿಲ್ಲ. ನನಗ್ ಗೊತ್ತಿರೋದು ಒಂದೇ, ಪ್ರೀತಿ. ನನ್ ಹುಡುಗಿ ವಿಷಯಕ್ಕೆ ಯಾರಾದ್ರೂ ಬಂದ್ರೆ ಬರೀ ಸಾಯಿಸಲ್ಲ, ಸಾಯ ತನಕ ಸಾಯಿಸ್ತೀನಿ. ದೇಶದಲ್ಲಿ ಹೆಣ್ಣುಮಕ್ಕಳ ಸಂಖ್ಯೆ ತುಂಬಾ ಕಡಿಮೆ ಆಗ್ತಾ ಇದೆ. ಹುಡುಗಿಯರ ಜೀವನ ಈಗ ತುಂಬಾ ಮೂಲ್ಯ. ನಾನು ಒಂದು ಹುಡುಗಿ ಜೀವನ ಉಳಿಸೋ ಪ್ರಯತ್ನ ಮಾಡಿದ್ದೀನಿ. ಈ ಡವ್ಗಳೆಲ್ಲ ಬೇಡ. ನನ್ ಹುಡುಗಿನ ಹೆಂಗ್ ಕಾಪಾಡ್ಕೋಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ನಾನೇನ್ ದರ್ಶನಿ ಹೋಟ್ಲಲ್ಲಿ ಇಡ್ಲಿ ವಡೆ ಸಪ್ಲೈಯರ್ ಕೆಲಸ ಮಾಡ್ಕೊಂಡಿರ್ಲಿಲ್ಲ. 20 ವರ್ಷದಿಂದ ನಾಯ್ಡು ಹೋಟ್ಲಲ್ಲಿ ಮಾಂಸ ಮೂಳೆಗಳ ಜೊತೆ ಬೆಳೆದವನು. ಸಾಕ್ ನಿಲ್ಲಿಸ್ರು. ನಾನು ಮೊನ್ನೆಯಿಂದ ನೋಡ್ತಾನೆ ಇದ್ದೀನಿ. ನೀನ್ ಹೇಳೋದು ಅವನಿಗೆ ಅರ್ಥ ಆಗ್ತಾ ಇಲ್ಲ, ಅವನು ಹೇಳೋದು ನಿನಗೆ ಅರ್ಥ ಆಗ್ತಾ ಇಲ್ಲ. ಬಾಬು, ಇವನಿಗೆ ನೀನೇ ಅಲ್ಲ, ಹುಡ್ಸಿ ದೇವರೇ ಬಂದು ಹೇಳಿದ್ರು ಇವನ್ ಮಾತ್ರ ಇಲ್ಲಿಂದ ಒಬ್ನೇ ಹೋಗಲ್ಲ. ಇವ್ರು ಈ ಊರು ಬಿಟ್ಟು ಹೋಗ್ಬೇಕು ಅಂದ್ರೆ ಆ ಹುಡುಗಿನ ಇವನ್ ಜೊತೆ ನೀನ್ ಕಳಿಸ್ಕೊಡ್ಬೇಕು. ನೋಡು, ಬಾಬು ಏನ್ ಹೇಳ್ತಾನೋ ಅದನ್ನ ಮುಚ್ಕೊಂಡ್ ಕೇಳು. ಆ ಹುಡುಗಿ ಹತ್ರ ಮಾತಾಡಿ ಅವನ್ನ ಕರ್ಕೊಂಡ್ ಬರೋದು ನನ್ ಜವಾಬ್ದಾರಿ. ಆಮೇಲೆ ಬಾಬು ಎಲ್ಲಿಗೆ ಹೇಳ್ತಾನೋ ಅಲ್ಲಿಗೆ ಬಾಯಿ ಮುಚ್ಕೊಂಡು ಹೋಗೋದ್ ಕಲಿ. ಯಾರ್ ಬೇಕು? ಮಾಲಾ? ಹೌದು, ನೀವ್ ಯಾರು? ಯೋಗಿ ಗೊತ್ತಿರ್ಬೇಕಲ್ಲ, ಅವನ ಫೀಲ್ಡ್ ಕರ್ಕೊಂಡ್ ಬಂದಿದ್ದು ನಾನೇ, ಪದ್ದು ಅಂತ. ಓಹ್, ಬನ್ನಿ ಒಳಗೆ. ಹೌದು, ಈ ಫ್ಲಾಟ್ ಅಲ್ಲಿ ನೀನ್ ಒಬ್ಳೇ ಇದೀಯಾ? ಹೌದು. ನೋಡು, ಈ ಸಿಟಿಲಿ ಹುಡುಗಿ ಒಬ್ಳೇ ಇರೋದು ಸೇಫ್ ಅಲ್ಲ. ನನ್ನ ನಿನ್ನ ಫ್ರೆಂಡ್ ಅನ್ಕೋ, ವೆಲ್ ವಿಷರ್ ಅನ್ಕೋ. ಯಾರಾದ್ರೂ ಕೇಳಿದ್ರೆ ಪದ್ದು ನನಗ್ ಗೊತ್ತೂನು, ಯಾರು ನಿನ್ ತಂಟೆಗ್ ಬರಲ್ಲ. ಮತ್ತೆ ಈ ಲವ್ವು ಗಿವ್ವು ಏನಾದ್ರು ಅಂತದೇನು ಇಲ್ಲ. ಆದ್ರೆ ನನ್ ಕೈ ಹಿಡಿಯೋನು ಹೀಗೆ ಇರ್ಬೇಕು ಅನ್ನೋ ಒಂದ್ ಐಡಿಯಾ ಇದೆ. ಹೋ, ಸರಿನಮ್ಮ, ಅದನ್ನಾದ್ರೂ ಹೇಳು. ಎಲ್ರು ಅವನಿಗೆ ಹೆದರಿದ್ರೆ ಅವ್ನ್ ನನಗೆ ಹೆದರ್ಕೋಬೇಕು. ಎಲ್ರು ಅವನ್ನ ಇಷ್ಟಪಡ್ಬೇಕು, ಅವನು ನನ್ನ ಮಾತ್ರ ಇಷ್ಟಪಡ್ಬೇಕು. ನೋಡೋಕೆ ಹಿ ಮ್ಯಾನ್, ಹ್ಯಾಂಡ್ಸಮ್, ಗುಡ್ ಫಿಸಿಕ್, ಇಂಟೆಲಿಜೆಂಟ್, ಯಂಗ್ ಅಂಡ್ ಎನರ್ಜೆಟಿಕ್, ಟೋಟಲ್ ಆಗಿ ಬಾಲಿವುಡ್ ಹೀರೋ ತರ ಇರ್ಬೇಕು. ಯೋಗಿ ಜೋಗಿ ಆಗ್ಬಿಟ್ಟಲ್ಲೋ. ಏನೋ ನನ್ನ ಮಗನೇ ನಿನ್ ರಾಜಯೋಗ. ಇವಾಗ ಏನಾರು ಅವಳು ನಿನ್ನ ನೋಡ್ಬಿಟ್ರೆ, ಏಯ್
ಗುರ್ತ್ ಸಿಗ್ತಾ ಇಲ್ವಾ? ಇಟ್ಸ್ ಮೀ ಯೋಗಿ. ಯು ಸೀನ್ ಜೋಗಿ ಸೆಕೆಂಡ್ ಹಾಫ್, ಶಿವಣ್ಣ ಫುಲ್ ಮಿಂಚಿಂಗ್. ದಿಸ್ ಈಸ್ ಯೋಗಿ ಸೆಕೆಂಡ್ ಹಾಫ್. ಯು ಲೈಕ್ ಮೀ? ಯೋಗಿ, ವಾಟ್ಸ್ ರಾಂಗ್ ವಿತ್ ಯು? ಏನಾಗಿದೆ ನಿನ್ಗೆ? ನಾನು ನನ್ ಮನ್ಸಲ್ಲಿ ಇರೋದನ್ನ ಹೇಳ್ದೆ, ಹಾಗಂತ ಹೀಗ ಬರೋದು? ಎಷ್ಟೋ ಜನ ಹುಡುಗರು ನನ್ ಹುಡುಗಿ ಮುಖ ಕಮಲ ತರ ಇರ್ಬೇಕು, ಹಲ್ಲು ದಾಳಿಂಬೆ ತರ ಇರ್ಬೇಕು, ತೊಂಡೆ ಹಣ್ಣಿನ ತರ ತುಟಿ ಇರೋ ಹುಡುಗಿ ಬೇಕು ಅಂತಾರೆ. ಆದ್ರೆ ಅಂತ ಹೆಣ್ಣು ಎಲ್ಲಾದ್ರೂ ಇರಕ್ ಸಾಧ್ಯನಾ? ಇದ್ರು ಅವಳನ್ನ ಹೆಣ್ಣು ಅನ್ನಲ್ಲ, ಬೆದ್ರ ಬೊಂಬೆ ಅಂತಾರೆ. ಈಗ ನೀನು ಹಾಗೇನೆ ಯೋಗಿ. ಒಂದ್ ಹುಡುಗಿಗೆ ಒಂದ್ ಹುಡುಗ ಪರಿಚಯ ಆದಾಗ ಹುಡುಗ ತಾನ್ ಮಾಡೋ ಎಲ್ಲಾ ಕಚಡ ಕೆಲಸಗಳನ್ನು ಮುಚ್ಚಿಡ್ತಾನೆ. ಆದ್ರೆ ನೀನ್ ಯಾವತ್ತೂ ಏನೂ ಮುಚ್ಚಿಡ್ಲಿಲ್ಲ. ಆ ಕಾರಣಕ್ಕೆ ನಿನ್ನ ಒಳ್ಳೆ ಫ್ರೆಂಡ್ ಅಂತ ಇಷ್ಟಪಟ್ಟೆ. ಆದ್ರೆ ಈಗ ನೀನ್ ಮಾಡಿದ್ದೇನು? ನಾನು ಸತ್ಯನ್ ಪ್ರೀತಿಸ್ತೀನಿ, ಒರಿಜಿನಾಲಿಟಿನ, ರಿಯಾಲಿಟಿನ. ನೀನು ನೀನಾಗಿರು, ಆಮೇಲೆ ನನ್ನ ಹತ್ರ ಬಾ. ಇಸ್ ದಟ್ ಕ್ಲಿಯರ್?